ಈಗ ನೀವು 4 ಜನ ಮುಗಿ ಬೀಳ್ತಾ ಇದ್ರೆ ನನ್ ಮೇಲೆ, ಆಯ್ತಾ? 4 ಪಟ್ಟು ಸಮಯ ಕೊಟ್ಟಾಗ ನಾನು ಎಕ್ಸ್ಪ್ಲೈನ್ ಆಯ್ತು ಸರ್, ಆಯ್ತು ಕ್ಲಾರಿಟಿ ಕೊಟ್ಬಿಡಿ ಸರ್. ವೆರಿ ನೈಸ್. ಓಕೆ, ಕೇಳಿಸ್ಕೊಳ್ಳಿ. ಕರ್ನಾಟಕದ ಮಹಾಜನತೆಗೆ ಒಂದು ರಾಂಗ್ ಇನ್ಫಾರ್ಮೇಶನ್, 4 ಜನ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ, ಒಬ್ಬನ ರೈಟ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಮೊದಲನೇದಾಗಿ 2011ರಲ್ಲಿ 6,11,11 6.11 crore ಇತ್ತು 2011 ಸೆನ್ಸಸ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. 2015 ಬರೋಷ್ಟೊತ್ತಿಗೆ ಅದು 6,35,00,000 ಆಗಿತ್ತು ಅಷ್ಟೇ. ಸೊ ಒಂದು 5 ವರ್ಷದಲ್ಲಿ ಏನು ದೊಡ್ಡ ಮಟ್ಟದ ಚೇಂಜ್ ಆಗಲ್ಲ, 19 ವರ್ಷದಲ್ಲಿ ದೊಡ್ಡ ಮಟ್ಟದ ಚೇಂಜ್, ಪಾಪ್ಯುಲೇಷನ್ ಏನು ಚೇಂಜ್ ಆಗಲ್ಲ. ಈಗ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ OBC ಸೆನ್ಸಸ್ ಯಾವಾಗಿತ್ತು ಗೊತ್ತಾ ನಿಮ್ಗೆ? ಯು ನೋ ವಾಟ್ ವಾಸ್, ಯಾವ ಇಯರ್ ಫಿಗರ್ಸ್, ಬೇಸ್ ಫಿಗರ್ ತಗೊಂತ ಇದ್ರು ಗೊತ್ತಾ? 1911 ಪುರಾಣಿಕ್ ಅವರು ಒಪ್ಕೊಂತಾರೆ. ನನ್ನ ಮೈ ಗುಡ್ ಫ್ರೆಂಡ್ ಪುರಾಣಿಕ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ದ ಲಾಸ್ಟ್ ಸೆನ್ಸಸ್ ಡನ್ ವಾಸ್ 114 years ಬ್ಯಾಕ್. ಈಗ ನೀವ್ ಹೇಳಿ, 114 ವರ್ಷದ ಹಿಂದಿನ ಫಿಗರ್ಸ್ ಎಕ್ಸ್ಟ್ರಾಕ್ಯುಲೇಟ್ ಮಾಡಿ ಮಾಡೋದು ಸರಿನಾ? ಇಲ್ಲಾಂದ್ರೆ ಬರೀ 10 ವರ್ಷದ ಹಿಂದೆದು ಎಕ್ಸ್ಟ್ರಾಕ್ಯುಲೇಟ್ ಮಾಡಿ ಒಂದು ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಒಳ್ಳೇದ? ಈಗ ಯಾಕೆ ಹಳೆ ತಗೋಬೇಕು ಸರ್? ನಾವ್ ಅದನ್ನೇ ಹೇಳ್ತಿರೋದು. 11 ಬೇಡ, 111 ವರ್ಷದ ಹಿಂದಿದ್ದು ಬೇಡ, ಪ್ರೆಸೆಂಟ್ ತಗೊಳ್ಳಿ, ಬಿ ಪ್ರೆಸೆಂಟ್ ಅಂತ. ಕೇಳಿಸ್ಕೊಳ್ಳಿ. ಅವಾಗಲೇ ನಾನು ಬರ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಬರ್ತೀನಿ. ಯಾಕಂದ್ರೆ 4 ಜನಕ್ಕೆ ಉತ್ತರ ಕೊಡ್ಬೇಕಲ್ಲ ನಾನು. ಬಿಜೆಪಿ ಉತ್ತರ ಕೊಡ್ಬೇಕು, ಕಾಂಗ್ರೆಸ್ ಉತ್ತರ ಕೊಡ್ಬೇಕು, ಮೈ ಫ್ರೆಂಡ್ ಪುರಾಣಿಕ್ ಕೊಡ್ಬೇಕು, ನಿಮ್ಗೂ ಕೊಡ್ಬೇಕು. ಸಮಯ ಕೊಡ. ನಾನು ಹೇಳ್ತೀನಿ, 2015ಕ್ಕೂ 2025ಕ್ಕೂ TFR ರೇಟು ಬೇರೆ ಬೇರೆಯವ್ರಿಗೆ ಏನು ಜಾಸ್ತಿ ಇರಲ್ಲ. ಲಿಂಗಾಯತರು ಏನು ಕಮ್ಮಿ ಪ್ರೊಡ್ಯೂಸ್ ಮಾಡಲ್ಲ, ಒಕ್ಕಲಿಗರು ಕಮ್ಮಿ ಪ್ರೊಡ್ಯೂಸ್ ಮಾಡಲ್ಲ, ದಲಿತರು ಏನು ಜಾಸ್ತಿ ಪ್ರೊಡ್ಯೂಸ್ ಮಾಡಲ್ಲ. ಸೊ ಮೇಜರ್ TFR ರೇಟ್ ತಗೊಂಡ್ರೆ TFR ರೇಟ್ ಇಸ್ ವೆರಿ ವೆರಿ ಮಿನಿಮಲ್. ಸೊ ರೇಟ್ಸ್ ಏನು ದೊಡ್ಡ ಡಿಫ್ರೆನ್ಸ್ ಏನ್ ಆಗಲ್ಲ, ಎಕ್ಸ್ಟ್ರಾಕ್ಯುಲೇಟ್ ಮಾಡ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, 2000 ಈಗ ನಮ್ ಫ್ರೆಂಡ್ ಹೇಳಿದ್ರು, ಜನಗಣತಿ ಮಾಡೋದು ಯಾರ ಕರ್ತವ್ಯ? ನಿಮ್ಮ ಕರ್ತವ್ಯ ರೀ ಸ್ವಾಮಿ. 2021ರಿಂದ 4 ವರ್ಷ ನಿದ್ದೆ ಹೊಡಿತಾ ಇದ್ದೀರಾ ಮೋದಿ ಅವರು. ನಿಮ್ದೇ ಪ್ರಾಬ್ಲಮ್. 4 ವರ್ಷ ಯಾಕೆ ಜನಗಣತಿ ಮಾಡಿಲ್ಲ? ನೀವು ಜನಗಣತಿ ಮಾಡಿಲ್ಲ, ನೀವು ಮಾಡದೇ ಇರೋ ಕೆಲಸ ನಾವು ಮಾಡ್ತಾ ಇದೀವಿ. ನಮ್ ಸ್ಟೇಟ್ ಉದ್ಧಾರ ಮಾಡೋಣ, ನಮ್ ಸ್ಟೇಟ್ ನ. ಯಾಕಂದ್ರೆ 2011 ಆದ್ಮೇಲೆ 2021ರಲ್ಲಿ ನೀವು ಮಾಡ್ಬೇಕಾಗಿತ್ತು. ಕೋವಿಡ್ ಅಂತೂ ಮಾಡಿಲ್ಲ, ನಾವಾ ಮಾಡಿದ್ದು. ಸೊ ನಮ್ಮ ಕರ್ತವ್ಯ ಅಲ್ಲ ಜನಗಣತಿ ಮಾಡೋದು, ಮೋದಿ ಅವರ ಕರ್ತವ್ಯ. ಮೋದಿ ಫೇಲ್ ಆಗಿದ್ದಾರೆ, ಅದು ನಿಮ್ಗೆ ನೀವು ಯು ಹ್ಯಾವ್ ಫೇಲ್, ನಾಟ್ ವಿ. ಪಾಯಿಂಟ್ ನಂಬರ್ 2, 2015ರಲ್ಲಿ ಮಾಡಿದ್ರೆ ನೀವು ಅದೆಲ್ಲ ಪ್ರಾಸೆಸ್ ಫಿನಿಶ್ ಆಗಿದ್ದು 2018ರಲ್ಲಿ. ಅರ್ಥ ಮಾಡ್ಕೊಳ್ಳಿ. 2018 ಆದ್ಮೇಲೆ ಕುಮಾರಸ್ವಾಮಿ ಅವರಿದ್ರು, JDS ಅವ್ರು ಹೇಳಿದ್ರಲ್ವಾ, ನಾವ್ ಇದ್ರ ಪರ, ಇದ್ರ. ಕುಮಾರಸ್ವಾಮಿ 1 ವರ್ಷ ಇದ್ರು, ನಮ್ಮ ಕಾಂತರಾಜ್ ಅವರು, ನಮ್ಮ OBC ಕಮಿಷನ್ ಅವರು ಪದೇ ಹೋದ್ರು ಇದನ್ನ ಅನುಷ್ಠಾನಕ್ಕೆ ತರಲಿ ಅಂತ. ಯಾಕೆ ಕುಮಾರಸ್ವಾಮಿ ಅವರು ಅನುಷ್ಠಾನಕ್ಕೆ ತಂದಿಲ್ಲ? ಯಾಕೆ ತಂದಿಲ್ಲ? ನೆಕ್ಸ್ಟ್ ಯಡಿಯೂರಪ್ಪ ಅವ್ರು ಬಂದ್ರು ಅಷ್ಟೇ. ಯಡಿಯೂರಪ್ಪ ಅವ್ರಿಗೆ ಯಾಕೆ ಇವ್ರಿಗೆಲ್ಲರಿಗೂ ನೋಡಿ, ಇವ್ರೆಲ್ಲರಿಗೂ ಯಾಕೆ ಕನ್ಸರ್ನ್ ಇರಲ್ಲ ಅಂದ್ರೆ, ಒನ್ಲಿ ಹಂಗ್ರಿ ಸ್ಟಮಕ್ ವಿಲ್ ನೋ ದ ಪೈನ್ ಆಫ್ ಸ್ಲೀಪಿಂಗ್ ಹಂಗ್ರಿ. ಯಾರು ಹೊಟ್ಟೆ ಹಸಿವಿರುತ್ತೋ ಅವ್ರಿಗೆ ಗೊತ್ತಾಗಿರೋದು ಹೊಟ್ಟೆ ಹಸಿವಿನ ಸಂಕಟ ಏನು ಅಂತ. ಇವರೆಲ್ಲ ಹೊಟ್ಟೆ ತುಂಬಿದವರು. ಇವರೆಲ್ಲರಿಗೂ ಯಾವ ಅಹಿಂದ ವರ್ಗ ಇವತ್ತು 55% OBCಗಳಿದ್ದಾರೆ, ಒಂದ್ 20% ಎಲ್ಲ ಮೈನಾರಿಟೀಸ್ ಇದ್ದಾರೆ, SC STಗಳು 23-24% ಇದ್ದಾರೆ. ಈ ಇಡೀ ಸಮುದಾಯ ಏನಿದೆ ಇವತ್ತು ಅವರ ಸೋಶಿಯೋ ಎಕನಾಮಿಕ್, ನೀವು ಉದ್ಯೋಗದಲ್ಲಿ ಇವತ್ತು VC ಒಂದು ಯೂನಿವರ್ಸಿಟಿಯಲ್ಲಿ ಹೋಗಿ ನೋಡಿ, ಎಲ್ಲ ಅಗ್ರಹಾರಗಳಾಗ್ಬಿಟ್ಟಿದ್ದಾರೆ. ಎಲ್ಲ VCಗಳು, HODಗಳೆಲ್ಲ ಒಂದೇ ಸಮುದಾಯದವರಾಗಿದ್ದಾರೆ, VCಗಳೆಲ್ಲ ಒಂದೇ ಸಮುದಾಯದವರಾಗಿದ್ದಾರೆ. ಆದ್ರೆ ಇವರೆಲ್ಲ ಎಲ್ಲರಿಗೂ ಸಮಪಾಲು ಸಿಗ್ಬೇಕಂದ್ರೆ ಈ ಸಮುದಾಯಗಳಿಗೆಲ್ಲ ಎಲ್ಲಿ ಹೋಗ್ಬೇಕು ಸ್ವಾಮಿ? ಇರ್ಲಿ ಬಿಡ್ರಿ. ನೋಡಿ ನಿಮ್ಗೆ ಹೇಳ್ತೀನಿ, ಪುರಾಣಿಕ್ ಅವ್ರು ಹೇಳಿದ್ದು ತಪ್ಪು. ಟುಡೇ, ಈವನ್ ಟುಡೇ ದ ಡಿಫರೆನ್ಸ್ ಇಸ್ ಓನ್ಲಿ 5%. ಐ ವಿಲ್ ಟೆಲ್ ಯು ಹೌ. ಈಗ ನೋಡಿ, ಆವತ್ತಿನ ಲೆಕ್ಕಕ್ಕೆ ನಿಮಗೆ ನಮ್ಮ ಇದು ಬಂದ್ಬಿಟ್ಟು 6.35 crore ಇತ್ತು 2015 ಪಾಪ್ಯುಲೇಷನ್. ನಾವು 5.98 crores ಕವರ್ ಅಪ್ ಮಾಡಿದೀವಿ. ಅಂದ್ರೆ 94.1% ಆಫ್ ದ ಟೋಟಲ್ 97.14% ಪಾಪ್ಯುಲೇಷನ್ ಕವರ್ ಅಪ್ ಮಾಡಿದೀವಿ. ಕಾಂಗ್ರೆಸ್ ಅಲ್ಲಿ ಇರೋದು ನಾನು ಒಬ್ಬನೇ, ನಿಮ್ಮೆಲ್ಲರಿಗೂ ಆನ್ಸರ್ ಮಾಡ್ತೀನಿ. ನೋಡಿ ಇವತ್ತು ಏನಾಗ್ತಾ ಇದೆ, 94.17% ಆಗಿದೆ. ಈಗ
ಇವತ್ತು ಪ್ರಾಬ್ಲಮ್ ಏನಂದ್ರೆ ಒಕ್ಕಲಿಗರು ಲಿಂಗಾಯತರಿಗೆ ಆತಂಕ ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಏನಾಗಿದೆ ಅಂದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರಲ್ಲಿ ಸಬ್ ಗ್ರೂಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಲಿಂಗಾಯತ್ ನೋಡಿದ್ರೆ ಅಲ್ಲಿ ಗಾಣಿಗರ ಲಿಂಗಾಯತು ಬೇರೆದು ಬರ್ಸ್ಕೊಂತಾರೆ, ಪಂಚಮಶಾಲರು ಬೇರೆ ಬರ್ಸ್ಕೊಂತಾರೆ. ಅದೇ ಒಕ್ಕಲಿಗರು ಬಂದ್ರೆ ಕುಂಚಿಟಿಗರು ಅವರು ಒಕ್ಕಲಿಗರಂತ ಬರ್ಸಲ್ಲ, ಕುಂಚಿಟಿಗರಂತ ಬರ್ಸ್ತಾರೆ. ಅದು ಸಿದ್ದರಾಮಯ್ಯರ ಫಾಲ್ಟ್ ಅಲ್ಲ, ಈ ಸರ್ಕಾರದ ಫಾಲ್ಟ್ ಅಲ್ಲ. ಎಲ್ಲರೂ ತಗೊಂಡಿದೀವಿ. ನೀವೊಂದ್ ಕೆಲಸ ಮಾಡಿ, ನಿಮ್ದು ಏನಾರ ಕಡಿಮೆ ಇದ್ರೆ ನೀವ್ ಹೇಳಿ ನಾಳೆ ಬೆಳಿಗ್ಗೆ ಕುಂಚಿಟಿಗರು ಒಕ್ಕಲಿಗರು ನಾವೆಲ್ಲ ಬಂದ್ರೆ ನಮ್ದೆಲ್ಲ ಇನ್ನೂ 100% ಬರುತ್ತೋ 13% ಬರುತ್ತೋ ಅಂತ ಹೇಳಿ. ಲಿಂಗಾಯತರು ಫಾರ್ ಎಕ್ಸಾಂಪಲ್ ಸಬ್ ಗ್ರೂಪ್ಸ್ ಇದ್ರೇನು ನಾವೆಲ್ಲ ಒಂದೇ ಕಣಪ್ಪ ಅಂತ ಹೇಳಿ ನಮ್ಗೆ ಇಷ್ಟಿದೆ ಅಂತ ಹೇಳ್ಕೊಳ್ಳಿ. ಸೊ ಲಿಂಗಾಯತರಾಗ್ಲಿ ಒಕ್ಕಲಿಗರಾಗ್ಲಿ ನೀವ್ ಯಾವ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಸ್ಟಿಗಳು ಒಂದ್ ನಿಮಿಷ, ಈ ರಾಜ್ಯದ ಎಸ್ಸಿಗಳು OBCಗಳು ಅವರ ನಿಜ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಏನಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಒಕ್ಕಲಿಗರು ಹಾಗೂ ಲಿಂಗಾಯತರದ್ದು ಎಕನಾಮಿಕ್ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಗೊತ್ತಾಗುತ್ತೆ. ಇದು ಈ ಸರ್ವೆ ಬಂದ್ಮೇಲೆ ಬರೀ OBCಗಳಿಗೆ ಮಾತ್ರ ಮಾಡಲ್ಲ, ಲಿಂಗಾಯತರು ಒಕ್ಕಲಿಗರು ಕೂಡ ಕಮ್ ಅಂಡರ್ 3 and 3B, ದೇ ಆರ್ ಆಲ್ಸೋ ಪಾರ್ಟ್ ಆಫ್ OBC. ನೀವ್ ಯಾಕೆ ಹಿಂಗ್ ಮಾಡ್ತೀರಾ? ನೀವು ಪಾರ್ಟ್ ಆಫ್ OBC ಇನ್ ಕರ್ನಾಟಕ. ನೀವ್ ಯಾಕೆ ನೀವು OBC ಎಲ್ಲ ಅನ್ಕೊಂತೀರಾ? ಸೊ ಸಿದ್ದರಾಮಯ್ಯ ಎಲ್ಲರ ನಾಯಕರು. ಸಿದ್ದರಾಮಯ್ಯ ಒಕ್ಕಲಿಗರ ನಾಯಕರು, ಲಿಂಗಾಯತರ ನಾಯಕರು, OBC ನಾಯಕರು, ಮುಸಲ್ಮಾನರ ನಾಯಕರು, SCಗಳ ನಾಯಕರು, STಗಳ ನಾಯಕರು. ಯಾರಿಗೂ ಅನ್ಯಾಯ ಮಾಡಲ್ಲ ಸಿದ್ದರಾಮಯ್ಯ ಅವರು. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಪಾಲು ಕೊಡ್ತಾರೆ. ಇದು ಬಸವನಾಡು, ಬಸವ ಅನ್ಯಾಯಿ ಸಿದ್ದರಾಮಯ್ಯ. ಯಾರಿಗೂ ಅನ್ಯಾಯ ಆಗೋ ಬಿಡಲ್ಲ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡಿದಾರೆ ಗೊತ್ತಾ? ಎಲ್ಲ ಮಿನಿಸ್ಟರ್ಸ್ 50 ಪುಟಗಳ 40 ವಾಲ್ಯೂಮ್ಗಳ ಇದು ಕೊಟ್ಟಿದ್ದಾರೆ. ಹೋಗ್ರಪ್ಪ ಓದ್ಕೊಂಡ್ ಬನ್ನಿ, ಏಪ್ರಿಲ್ 17 ಬನ್ನಿ. ನಿಮ್ದು ಏನೇನಿದೆಯೋ ಪ್ರಾಬ್ಲಮ್ಸ್ ನನ್ ಮುಂದೆ ಹೇಳಿ, ನಾನ್ ನಿಮ್ಗೆ ಕನ್ವಿನ್ಸ್ ಮಾಡ್ತೀನಿ. ಲಿಂಗಾಯತರಿಗೂ ಅನ್ಯಾಯ ಆಗಲ್ಲ, ಬ್ರಾಹ್ಮಣರಿಗೂ ಅನ್ಯಾಯ ಆಗಲ್ಲ, ಒಕ್ಕಲಿಗರಿಗೂ ಅನ್ಯಾಯ ಆಗಲ್ಲ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಪಾಲು. ನಿಮ್ದು ಎಷ್ಟೆಷ್ಟು ಪಾಪ್ಯುಲೇಷನ್ ಇದೆಯೋ ಅದರ ಅನುಸಾರವಾಗಿ ನಿಮ್ಗೆ ನ್ಯಾಯ ಒದಗಿಸ್ತೀನಿ ಅಂತ ಅಹಿಂದ ನಾಯಕರು ಮಾತ್ರ ಅಲ್ಲ, ಇವರು ಅಹಿಂದರಿಗೂ ನಾಯಕರು, ಆದ್ರೆ ಮಿಕ್ಕ ಸಮುದಾಯಕ್ಕೂ ನಾಯಕರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸತ್ಯಪ್ರಕಾಶ್ ಸರ್, ಲಿಂಗಾಯತರು ಮತ್ತು ಒಕ್ಕಲಿಗರು ಯಾಕ್ರಪ್ಪ ವಿರೋಧ ಮಾಡ್ತೀರಾ ಅಂತ ನೀವು ಕೇಳ್ತಿದ್ದೀರಲ್ಲ, ಪ್ರತಿಪಕ್ಷದವ್ರಿಗೂ ಸೇರ್ಕೊಂಡಂಗೆ. ನೀವು SS ಮಲ್ಲಿಕಾರ್ಜುನ್ ಅವ್ರಿಗೆ ಮಾತನ್ನ ಹೇಳ್ಬೋದಾಗಿತ್ತು, DK ಶಿವಕುಮಾರ್ ಅವ್ರಿಗೆ ಹೇಳ್ಬೋದಾಗಿತ್ತು, ಶಾಮನೂರು ಶಿವಶಂಕರಪ್ಪನವ್ರಿಗೆ ಹೇಳ್ಬೋದಾಗಿತ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳ್ಬೋದಾಗಿತ್ತು, MC ಸುಧಾಕರ್ ಅವರು, K ವೆಂಕಟೇಶ್ ಅವರು, ತಿಮ್ಮಾಪುರ್ ಅವರು, ಮಧು ಬಂಗಾರಪ್ಪನವರು ಇವತ್ತು ಬರ್ಲಿಲ್ವಲ್ಲ, ಅವ್ರಿಗೂ ಕರೆದು ಕೂರ್ಸ್ ಹೇಳ್ಬೋದಿತ್ತಲ್ಲ ಸರ್. ಓವರಾಲ್ ನಾನು ಕೇಳ್ತಾ ಇದ್ದೀನಿ ವಿರೋಧ ವ್ಯಕ್ತಪಡಿಸಿದ ಹಲವರಿಗೆ ಮತ್ತು ಇವತ್ತು ಗೈರಾದವರಿಗೆ ಎಲ್ರಿಗೂ ಕೂರ್ಸ್ ಹೇಳುವಂತ ಪ್ರಯತ್ನವನ್ನ ಆರಂಭದಿಂದನೇ ಮಾಡಬಹುದಿತ್ತಲ್ಲ. ವೇರ್ ಯು ಫೇಲ್ಡ್, ಎಲ್ಲಿ ವ್ಯತ್ಯಾಸ ಆಯ್ತು ಅಂತ ಗೈರಾದವರು ಎಲ್ಲೂ ಯಾವುದು ನಾವು ಇದಕ್ಕೆ ವಿರೋಧಕ್ಕಾಗಿ ನಾವು ಬಂದಿಲ್ಲ ಅಂತ ಹೇಳಿಲ್ಲ. ಎಲ್ಲೂ ಹೇಳೋದು ಇಲ್ಲ ಸರ್, ಹಂಗೆ ಎಲ್ಲೂ ಹೇಳಲ್ಲ. ಸಹಿ ಸಂಗ್ರಹ ಆಗಿದ್ದು ಸುಮ್ನೆನ ಹಂಗಾದ್ರೆ? ಕಾಂಗ್ರೆಸ್ ನಲ್ಲಿ ಈ ಹಿಂದೆ ಪಾಟೀಲ್ ಅವರು ಇವತ್ತು ಕ್ಲಾರಿಟಿಯಲ್ಲಿ ಪೋಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದರೆ ಅವರು ಇದಕ್ಕೆ ಬರದೇ ಇರೋ ಕಾರಣ ಅವರ ಪರ್ಸನಲ್ ಕಾರಣ. ಪಾಯಿಂಟ್ ನಂಬರ್ 1. ಎರಡನೇದು, ಅವ್ರಿಗೂ 40 ವಾಲ್ಯೂಮ್ ಬುಕ್ ಕಳಿಸ್ತೀವಿ, ಬನ್ನಿ ಏಪ್ರಿಲ್ 17ಕ್ಕೆ ಚರ್ಚೆ ಮಾಡೋಣ. ನೋಡಿ, ಸಿದ್ದರಾಮಯ್ಯ ಇಸ್ ಎ ಡೆಮೋಕ್ರಾಟ್. ಅವ್ರು ಯಾವತ್ತು ಡೆಮೋಕ್ರಸಿ ವಿರುದ್ಧ ಕೆಲಸ ಮಾಡಲ್ಲ. ಅವರ ಕ್ಯಾಬಿನೆಟ್ಟಿನ ಸಹ ಉದ್ಯೋಗಿಗಳನ್ನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡೆ ಇದನ್ನ ಅನುಷ್ಠಾನಕ್ಕೆ ತರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಹಂಗಾಗಿದ್ರೆ ಇವತ್ತು ನಾವು ಪಾಸ್ ಮಾಡ್ಬಿಡ್ಬೋದಾಗಿತ್ತು, ಆದ್ರೆ ಇಲ್ಲ. ಎಲ್ಲ ಕ್ಯಾಬಿನೆಟ್ ಸಹ ಉದ್ಯೋಗಿಗಳು ಅವ್ರು ಯಾವುದೇ ಜಾತಿಗೆ ಸೇರಿರ್ಲಿ, ಯಾಕ್ರಿ ಲಿಂಗಾಯತರು ನಮ್ಗೆ ಓಟ್ ಹಾಕಿಲ್ವಾ, ಒಕ್ಕಲಿಗರು ನಮ್ಗೆ ಓಟ್ ಹಾಕಿಲ್ವಾ, ಆಮೇಲೆ ಅವ್ರ ವಿರುದ್ಧ ಅಲ್ಲ. ಆದ್ರೆ ಅವರು ಎವ್ರಿ ಲಿಂಗಾಯತ್ ಅಂಡ್ ಒಕ್ಕಲಿಗ ಶುಡ್ ಬಿ ಫಾರ್ ದ OBC ಅಂಡ್ SC ST ಆಫ್ ದಿಸ್ ಕಮ್ಯುನಿಟಿ. ಯಾಕೆ ಲಿಂಗಾಯತು OBC ದಲಿತರು ಓಟ್ ಹಾಕಿಲ್ವಾ? ಓಟ್ ಹಾಕದನ್ನೇ ಇಷ್ಟೊಂದು ಜನ ಗೆದ್ದು ಬರ್ತದ? ಲಿಂಗಾಯತರು ಇವ್ರು ಓಟ್ ಇಲ್ಲದೆ ಗೆದ್ದು ಬರೋಕ್ ಸಾಧ್ಯ ಇದೆಯಾ? ಸೊ ಅರ್ಥ ಮಾಡ್ಕೊಳ್ಳಿ, ಲಿಂಗಾಯತರು ಮತ್ತೆ ಒಕ್ಕಲಿಗರು ನಮ್ಮವ್ರೆ. ಅವರು OBC 3A ಮತ್ತೆ 3B ಕ್ಯಾಟಗರಿಯಲ್ಲಿ ಬರ್ತಾರೆ. ನಿಮಗೆ ಸಮಪಾಲು ಸಿಗುತ್ತೆ. ಸಿದ್ದರಾಮಯ್ಯ ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ. ಯಾರ್ಯಾರು ಸಿದ್ದರಾಮಯ್ಯ ವಿರೋಧಿಗಳಿದ್ದಾರೆ, ನೀವು ಪಿತೂರಿ ಮಾಡ್ತೀರಾ. ಈ ಪಿತೂರಿಯನ್ನು ಕರ್ನಾಟಕದವರು ರಿಜೆಕ್ಟ್ ಮಾಡ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ನಮೂದನೆ ಆಗುತ್ತೆ. ದೇವರಾಜ ಆದ ಮೇಲೆ ಒಂದು ನಾಯಕ, ಹಿಂದುಳಿದ ನಾಯಕ, ಎಲ್ಲರಿಗೂ ನ್ಯಾಯ ಕೊಡಿಸೋ ರೀತಿಯಲ್ಲಿ ಒಕ್ಕಲಿಗರಿಗೂ, ಲಿಂಗಾಯತರಿಗೂ, ಮುಂದುಳಿದ ವರ್ಗದವ್ರಿಗೂ, ಮುಸಲ್ಮಾನರಿಗೂ, ST ST ಎಲ್ಲ ವರ್ಗಕ್ಕೂ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮಪಾಲು ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಪಣ ಕಟ್ಟಿದ್ದಾರೆ. ಈ ಇತಿಹಾಸದಲ್ಲಿ ಕರ್ನಾಟಕ ಹಿಸ್ಟ್ರಿ ಅವರ ಹೆಸರು ನಮೂದನೆ ಆಗುತ್ತೆ ಇನ್ನೊಂದು ವಾರದಲ್ಲಿ. ಆಯ್ತು ಸರ್, ಆಯ್ತು. ರುದ್ರ